ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯಾಗಿರುವ ಹಿನ್ನೆಲೆ ಇದೇ ಜುಲೈ 29ರ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸಲಿದ್ದಾರೆ ಎಂದು ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಅರಕೆರೆ ಗ್ರಾಮದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಜುಲೈ 27ಕ್ಕೆ ಬಾಗಿನ ಸಮರ್ಪಣೆ ದಿನಾಂಕ ನಿಗದಿಯಾಗಿತ್ತು. ಆದರೆ ಅಂದು ಶನಿವಾರ ಆದ್ದರಿಂದ ಸಿಎಂ ಅವರು ಬೇಡ ಎಂದರು. ಹಾಗಾಗಿ ಜುಲೈ 29ರ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಬಾಗಿನ ಸಮರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಸೇರಿದಂತೆ ಅನೇಕ ಮಂತ್ರಿಮಂಡಲದ ಸದಸ್ಯರು ಭಾಗವಹಿಸಲಿದ್ದಾರೆ. ಅಂದು ಎಲ್ಲರೂ ಬೆಂಗಳೂರಿನಿಂದ ಬಸ್ ಮೂಲಕ ಕೆಆರ್ಎಸ್ಗೆ ಬರಲಿದ್ದಾರೆ. ಇಲ್ಲಿ ಬಾಗಿನ ಕಾರ್ಯಕ್ರಮ ಮುಗಿದ ನಂತರ ಕಬಿನಿ ಡ್ಯಾಂಗೂ ಪೂಜೆ ಸಲ್ಲಿಸುವ ಕಾರ್ಯಕ್ರಮವಿದೆ. ಬಾಗಿನ ಕಾರ್ಯಕ್ರಮವನ್ನು ನಾಡಹಬ್ಬದಂತೆ ಆಚರಿಸಲು ನಿರ್ಧಾರ ಮಾಡಿದ್ದೇವೆ. ಕಾರ್ಯಕ್ರಮಕ್ಕೆ ಮೈಸೂರು ರಾಜಮನೆತನಕ್ಕೂ ಆಹ್ವಾನ ನೀಡಲಾಗುವುದು. ಈಗ ಯದುವೀರ್ರವರೇ ಸಂಸದರಾಗಿದ್ದಾರೆ. ಮಂಡ್ಯ ಸಂಸದರು ಹಾಗೂ ಕೇಂದ್ರ ಮಂತ್ರಿಗಳೂ ಆದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಕರೆಯುತ್ತೇವೆ. ಬರುವುದು ಬಿಡುವುದು ಅವರಿಗೆ ಬಿಟ್ಟಿದ್ದು ಎಂದರು. ಇನ್ನು ಕೆಆರ್ಎಸ್ ಅಭಿವೃದ್ಧಿಪಡಿಸುವ ಸಂಬಂಧ ಯೋಜನೆ ಸಿದ್ಧಪಡಿಸಲಾಗುತ್ತಿದ್ದು, ಇಲ್ಲಿನ ಸರ್ಕಾರಿ ಜಮೀನು ಹಾಗೂ ರೈತರಿಂದ ನ್ಯಾಯಯುತ ಬೆಲೆಗೆ ಕೊಂಡುಕೊಳ್ಳುವುದು. ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡುವ ಪ್ರಶ್ನೆಯೇ ಇಲ್ಲ ಎಂದರು. ಎಕರೆ ಎಕ್ವೈರ್ ಮಾಡ್ಕೊತಾ ಇಲ್ಲ, ಸರ್ಕಾರದಷ್ಟೇ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಷ್ಟೇ. ನಾವೀಗ ಬೇರೆ ಇನ್ಯಾರ ಆಸ್ತಿನೂ ಮುಟ್ಟಕ್ಕೆ ಹೋಗಿಲ್ಲ. ಅದಕ್ಕೆ ಏನು ಅಗತ್ಯ, ಏನು ಕಾವೇರಿ ಬೃಂದಾವನ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ ಸರ್ಕಾರ. ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಇದನ್ನು ಮಾಡರ್ನೈಸೇಷನ್ ಮಾಡರ್ನೈಸೇಷನ್ ಮಾಡಬೇಕು ಅಂತೇಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಥರನೋ ಡಿಸ್ನಿಲ್ಯಾಂಡ್ ಥರನೋ ಅಂತ ಒಂದು ಪ್ರಾರಂಭ ಆಯಿತು. ಅವತ್ತು 1600 ಕೋಟಿಗೋ 1700 ಕೋಟಿಗೋ ಒಂದು ಮಾಡಬೇಕು ಅಂತಂದಾಗ ಇಷ್ಟೆಲ್ಲ PPP ಪ್ರೋಗ್ರಾಮಲ್ಲಿ ಮಾಡೋದು ಬೇಡ, ಸರ್ಕಾರದಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ಮಾಡೋಣ ಅನ್ನುವಂಥ ನಿಟ್ಟಲ್ಲಿ ಮಾಡಿದ್ದು. ಇವತ್ತು ಬೇಡ, ಆರ್ಥಿಕವಾಗಿ ಸ್ವಲ್ಪ ಎಲ್ಲ ಗ್ಯಾರಂಟಿಗಳು ಮತ್ತೊಂದು ಇದಕ್ಕೆ ಇವ್ರಿಗೆ ಸರ್ಕಾರಿ ನೌಕರರಿಗೆಲ್ಲ ಇದು ಕೊಟ್ಟ ಮೇಲೆ, ಅವ್ರು 7th ಪೇ ಕಮಿಷನ್ ಒಪ್ಕೊಂಡ್ಮೇಲೆ ಅನುದಾನ ಕಡಿಮೆ ಇದೆ ಕಣೆ, PPP ಪ್ರೋಗ್ರಾಮೆಲ್ಲ ಮಾಡಬೇಕು, ಒಟ್ಟಿನಲ್ಲಿ ಮಾಡಲೇಬೇಕು ಅನ್ನುವಂಥ ತೀರ್ಮಾನದಲ್ಲಿದ್ದಾರೆ. ಅಲ್ಲಿ ರೈತರ ಜಮೀನುಗಳು ಯಾವುದನ್ನು ಕೂಡ ಅಕ್ವೈರ್ ಮಾಡ್ಕೊಳ್ಳಲ್ವಾ? ಅಕ್ವೈರ್ ಮಾಡಕ್ಕೆ ಬರೋದೇ ಇಲ್ಲ. ಈಗ ನಾವೇನಿದ್ರು ಪಬ್ಲಿಕ್ ಇದರಲ್ಲಿ ಅವ್ರನ್ನ ಸಹಮತದೊಂದಿಗೆ ಹೊಸದಾಗಿ ಏನು ಅಕ್ವಿಷನ್ ಪ್ರೋಗ್ರಾಮ್ ಇದೆ, ಅಕ್ವಿಷನ್ ಆಗ್ತಿದೆ, ಅದ್ರ ಪ್ರಕಾರ ಮಾಡ್ತೀವಿ. ಬೇಗ ಬೃಂದಾವನ ಇರೋ ಸಾಂಕೇತಿಕವಾಗಿ ಇದ್ದಿರುತ್ತೆ. ಅದಕ್ಕಿಂತ ಹೆಚ್ಚಿನ ಇದರಲ್ಲಿ ಒಂಥರ ವಿಶೇಷವಾಗಿ ಮಾಡಬೇಕು ಅಂತೇಳಿ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಒಂಥರ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಈ ಸಲ ವಿಶೇಷವಾಗಿರಬೇಕು, ವಿಶೇಷ ಕಲಾ ತಂಡಗಳು ಇದು ಪ್ರತಿಯೊಂದನ್ನು ಮಾಡಬೇಕು ಅನ್ನುವಂಥ ಸೂಚನೆಗಳು ಕೊಟ್ಟಿದ್ದಾರೆ. ಕಾವೇರಿ ಆರತಿ ಮಾಡಲಿಕ್ಕೆ ಒಂದು ಟೀಮ್ ಮಾಡಿದ್ದಾರೆ. ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರ ಜೊತೆ ಒಂದು ಅವರ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿದ್ದಾರೆ. ಅದನ್ನು ಗಂಗಾರತಿ ಥರ ನಾವು ಇಲ್ಲಿ ಕಾವೇರಿ ಆರತಿ ಮಾಡಬೇಕು ಅಂತೇಳಿ ಒಂದು ಅಧ್ಯಯನ ಟೀಮ್ ಮಾಡ್ತಾಯಿದ್ದಾರೆ. ಟೀಮ್ ಮಾಡಿ ಕಾನ್ಸ್ಟಿಟ್ಯೂಟ್ ಮಾಡ್ತಾಯಿದ್ದಾರೆ. ಒಂದು ಟೀಮ್ಗೆ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ. ಅದಕ್ಕೆ ಧಾರ್ಮಿಕ ದತ್ತಿ ಇಲಾಖೆ ಎಂಡೋಮೆಂಟಿಂದ ಮತ್ತೊಂದು ಯಾರ್ಯಾರು ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅವರೆಲ್ಲರನ್ನೂ ಆ ಟೀಮ್ ಒಳಗಡೆ ಹಾಕ್ಕೊಂಡು ಆ ಟೀಮ್ನ ಹೋಗಿ ಅಧ್ಯಯನ ಮಾಡಿ ಕರ್ಕೊಂಬಂದು ಇನ್ನು ಕೇವಲ ಒಂದೊಂದು 2 ತಿಂಗಳಲ್ಲೇ ಅದನ್ನು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಸೋಮವಾರ ದಿನಾಂಕ 29ನೇ ತಾರೀಕು ಸೋಮವಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಕಾವೇರಿ ನದಿಗೆ ಬಾಗಿನ ಅರ್ಪಿಸಲಿಕ್ಕೆ ಬಸ್ನಲ್ಲಿ ಪ್ರಯಾಣ ಮಾಡಿಕೊಂಡು ಅವತ್ತು ಎಲ್ಲ ಸಚಿವ ಸಂಪುಟ ಸಹೋದ್ಯೋಗಿಗಳು, ಶಾಸಕರುಗಳು ಎಲ್ಲರೂ ಸೇರಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಕಾವೇರಿ ತಾಯಿಗೆ ಬಾಗಿನ ಅರ್ಪಿಸಲಿಕ್ಕೆ ಬರ್ತಾ ಇದ್ದಾರೆ. ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತಾನೆ, ಇದು ಒಂದು
ನಾಡ ಹಬ್ಬವಾಗಿ ನಾವು ಆಚರಣೆ ಮಾಡಬೇಕು. ನಮ್ಮ ಜೀವ ನಾಡಿ ಜೀವ ಬದುಕು ಎಲ್ಲ ಕೊಡ್ತಕ್ಕಂಥದ್ದು ತಾಯಿ ಕಾವೇರಿ ಮಾತೆ. ನಾವು ಅವತ್ತು ಏನೂ ತುಂಬಿಲ್ಲ ಅಂದಾಗ ನಾವೇನು ಕಣ್ಣಲ್ಲಿ ರಕ್ತ ಕಾಣ್ತೀವೋ ಕಣ್ಣಲ್ಲಿ ನೀರು ಬರೋದಿರುತ್ತೆ, ಜಟ್ಟ ಬರ್ತೀವಿ. ಇವತ್ತು ತಾಯಿ ಕನ್ನಂಬಾಡಿ ತುಂಬಿ ಹರಿತಾ ಇದ್ದಾಳೆ. ಇವತ್ತಿಗೆ ನಾವು 60,000ಕ್ಕಿಂತ ಹೆಚ್ಚು ತಮಿಳ್ನಾಡಿಗೆ ಕೆಳಭಾಗ ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ತಾಯಿಗೆ ಒಂದು ಹಬ್ಬದ ರೀತಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ನಮ್ಮ ಎಲ್ಲ ಜನರಲ್ಲಿ ನಾನು ಅವರು ಪ್ರಾಮಾಣಿಕವಾಗಿ ಸಭೆಯಲ್ಲಿ ಭಾಗವಹಿಸಬೇಕು. ಎಲ್ಲರೂ ಬಂದು ತಾವೇನು ಬಾಗಿನ ಅರ್ಪಿಸ್ತಿರೋ ಅದನ್ನು ಆ ತಾಯಿಗೆ ಅರ್ಪಿಸ್ಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆ. ಅವೆಲ್ಲ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ತಾಯಿ ಕಾವೇರಿ ಆಶೀರ್ವಾದ, ಕಾವೇರಿ ಮಾತೆ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ನಾವು ಬೇಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥದ್ದನ್ನು ತಮ್ಮ ಮೂಲಕ ವಿನಂತಿ ಮಾಡ್ತೀವಿ. ಒಡೆಯವ್ರ ಕುಟುಂಬ